ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ಶ್ಯಾಮಸುಂದರದಾಸರ ರಚಿಸಿದ ಶ್ರೀ ವಿಜಯದಾಸರ ಸ್ತೋತ್ರ ಸುಳಾದಿ. ನಿಷ್ಠೆಯಿಂದಲೇ ಮನ ಮುಟ್ಟಿ ಭಜಿಸು ವಿಜಯ ವಿಠಲದಾಸರ ಮನವೇ ನಿತ್ಯ. ಎಷ್ಟು ಪೇಳಲಿ ಇವರ ಉತ್ಕೃಷ್ಟ ಮಹಿಮೆ ಕೃಪಾ ದೃಷ್ಟಿಯಿಂದಲೇ ನೋಡಿದಾಕ್ಷಣದಿ. ಭ್ರಷ್ಟ ಮನಸ್ಸಿನಿಂದ ಬಿಟ್ಟು ಧರ್ಮಾಚರಣೆ ದುಷ್ಟ ಕೃತ್ಯವಗೈದ ದೋಷದಿಂದ ತಟ್ಟಿದ ದೂರಿತೌಗ ಮೊಟ್ಟೆಗಳೆಲ್ಲವೂ ಸುಟ್ಟು ಭಸ್ಮೀಭೂತವಾದ ಬಳಿಕ ಪುಟ್ಟಿಸು ಜ್ಞಾನ ಭಕ್ತಿ ವೈರಾಗ್ಯ ಭರಿತರಾಗಿ ಮೆಟ್ಟುವರೋ ಕೈವಲ್ಯ ಪದವಾ. ಸೃಷ್ಟಿ ಸಂಹಾರ ಕರ್ತರಿದ್ದಲ್ಲಿಗೆ ಪೋಗಿ ಸಿಟ್ಟಿನಿಂದಲಿ ಕೊಟ್ಟು ಶಾಪವನ್ನು ಥಟ್ಟನೆ ವೈಕುಂಠ ಪಟ್ಟಣಕ್ಕೆ ತೆರಳಿ ಪಟ್ಟದರಸಿಯಾದ ಲಕುಮಿ ಸಹಿತ ಸೃಷ್ಟಾಂಡ ಭಾರ ಶಿರದಿ ಇಟ್ಟಂಥ ಫಣಿಪತಿಯ ಪಟ್ಟೆ ಪರ್ಯಂಕದಲ್ಲಿ ಪವಡಿಸಿಪ್ಪ. ದಿಟ್ಟ ಮೂರುತಿ ಶ್ಯಾಮ ಸುಂದರ ವಿಠ್ಠಲಗೆ ಪೆಟ್ಟು ಹಾಕಿದ ಪರಮ ಗಟ್ಟಿಗರಿವರು. ಎರಡನೇ ಯುಗದಲ್ಲಿ ಸುರಲೀಲನು ಎಂಬ ತರುಚರ ರೂಪದಲ್ಲಿ ತರುಣಿ ಕುಲೋದ್ಭವನ ಚರಣವ ಸೇವಿಸಿ ಕರುಣ ಸಂಪಾದಿಸಿದ ಮರಳಿನಿ ಕಂಪನಾಮದಲ್ಲಿ ದ್ವಾಪರದಲ್ಲಿ ಪುಟ್ಟಿ ಯಾದವನೆನೆಸಿದ ಅರುಹಲೇನು ಮತ್ತೆ ಚರಣಜ ಕುಲದಲ್ಲಿ ಧರಿಸುತ್ತ ಜನ್ಮವನು ಸಿರಿ ಶ್ಯಾಮ ಸುಂದರ ವಿಠಲನಂಗ್ರಿಗೆ ಶರಧನುವಿಗೆ ಹೂಡಿ ಗುರಿ ನೋಡಿ ಎಸೆದ. ಪುನಃ ಕಲಿಯುಗದಲ್ಲಿ ಅನುಪಮ ಸನ್ಮಹಿಮಾ ಅನಿಮೀಶನಾಧಕ್ಯ ದಾಸಾರ್ಯರ ಮನೆಯಲ್ಲಿ ಗೋವತ್ಸ ನೆನೆಸಿ ವಾಸಿಸಿ ಹರಿಯ ಗುಣನಾಮ ಕೀರ್ತನೆ ಶ್ರವಣಗೈದ. ಘನ ಪುಣ್ಯದಿಂ ಪಶು ತನುವು ಪೋಗಾಡುತ್ತಾ ತನಯಾರಾಗಿ ಅವರ ಬಳಿಯಲ್ಲಿದ್ದು ಮುನಿಮಧ್ವಪತಿ ಎಂಬೋ ಪೆಸರಿನಿಂದಲಿ ಸದಾ ಮಿನುಗುವರೊಡಗೂಡಿ ಕವನದಿಂದ ಅನನೂತ ಶ್ರೀ ಶ್ಯಾಮ ಸುಂದರ ವಿಠಲನ್ನ ಮನದಿ ಕೊಂಡಾಡುತ್ತಾ ಅನುಗ್ರಹ ಪಡೆದರು. ಕ್ಷಿತಿಯೋಳು ಮಾನಿವಿ ಸೀಮಿಗೆ ಸೇರಿದ ಕ್ಷಿತಿಧರ ದೇವನ ಸುತೆಯ ಸೂತಿರದಿ ಕ್ಷಿತಿರುಹವ ಅವರ ನರಹರಿಯ ಸಾನ್ನಿಧ್ಯದಿ ಅತಿ ಪುಣ್ಯಕರ ಪುಟ್ಟ ಬದರಿ ಸುಕ್ಷೇತ್ರದಿ ಸತಿ ಶಿರೋಮಣಿಯಾದ ಕೂಸಮ್ಮನುದರದಿ ಸುತನಾಗಿ ಪ್ರತಿದಿನ ಶಶಿಯಂತೆ ಬೆಳೆಯುತ್ತ ಅತಿಶಯ ದಾರಿದ್ರ ವ್ಯದೆಯು ಆವರಿಸಲು ಕತಿಲೇಸವಾಗದೆ ಸಹಿಸುತ್ತ ಶಾಂತದಿ ಮತಿಯಿಂದ ಮನದೋಳು ಯೋಚಿಸಿ ಮುಂದಣ ಗತಿಗಾಗಿ ತಾಪೋಗಿ ವಾರಣಾಸಿಯಲ್ಲಿ ಪತಿತರುದ್ಧರಿಸುವ ಸುರನದಿಯಲ್ಲಿ ಮಿಂದು ಶಿತದವನವರಾಗಿ ಇರುತ್ತೀರಲೊಂದಿನ ಸ್ತುತಿಸುತ್ತ ಹರಿಪಾದ ಮಲಗೀರೆ ಸ್ವಪ್ನದಿ ಶತಧೃತಿ ನಂದನ ಕರೆದೊಯ್ದಾಚಿಗೆ ಇಪ್ಪ. ಕ್ರತುಭುಜ ಸತಿನಿಂದ ಸುತನಾಗಿ ಶ್ರೀ ಶೂಕಾಪಿತನಂಗ್ರಿ ಕಮಲಕ್ಕೆ ನುತಿಸಿ ಭಿನ್ನಯಿಸಿದ ಹಿತದ ಸಹೋದರ ಇವನ ರಕ್ಷಿಸೇನೆ ಶ್ರುತಿಗೆ ಸಮ್ಮತ ಮಧ್ವ ಮತದ ರಹಸ್ಯದ ಕೃತಿಗಳ ರಚಿಸು ಪ್ರಾಕೃತ ಸುಭಾಷೆಯಲ್ಲಿ ಸತತ ಶ್ರವಣದಿಂದ ಮತಿಮಂದ ಜನರು ಉದ್ಧೃತರಾಗುವಂದದಿ ಕತೆ ಸೂತ ಗರುಹಿದ ಅಂಕಿತವನು ಕೃಪೆಯಿಂದ ಯತಿಗಳ ಮನೋಹರ ಕೃತಿದೇವಿಪತಿ ಶ್ಯಾಮ ಸುಂದರ ವಿಠಲ. ಮೌನಿ ಸನ್ಮಾನಿ ಸುಜ್ಞಾನಿ ವರ್ಯರಾದ ಇವರ ಅಮಾನುಷ ಮಹಿಮೆಗಳ ಭಾನುವಿನ ಕಿರಣದಂತೆ ಕ್ಷೋಣಿಯಲ್ಲಿ ತುಂಬಿರಲು ಹೀನಮತಿ ಮನುಜನಾದ ನಾನೆಂತು ಪೇಳ್ವೆನಯ್ಯ ನೀನೇ ವೆಗತಿ ಎಂದು ಮೊರೆ ಹೊಕ್ಕ ದೀನರಿಗೆ ಸಾನುರಾಗದಿಂದ ಒಲಿದು ಪ್ರಾಣವನ್ನು ದಾನವನ್ನು ಮಾಡಿದರು
ವೇಣುದೇನು ಪಾಲತೂರ ಗಾನನ ಮೋಹನ ಜಾಣ ಜಗನ್ನಾಥ ದಾಸ ಶ್ರೇಣಿಯೇ ಸಾಕ್ಷಿ ಕೇಳು. ಈ ನುಡಿ ನಿಜವೆಂದು ಮಾನಸದೊಳಗನು ಮಾನವಿಲ್ಲದೆ ಸದಾ ಮಾಡದೆ ಇವರ ಪದ ಧ್ಯಾನಿಪವರಿಗೆ ಪವಮಾನ ಜನಕ ಶ್ಯಾಮ ಸುಂದರ ವಿಠಲನು ಪಾಣಿ ಪಿಡಿದು ಪರಿಪಾಲಿಸುವ ಸತತ. ಚಿಪ್ಪ ಶೈಲದೋಳಿಪ್ಪ ಅಪನ್ನ ಭಜೆ ಪರ ತಪು ಮನ್ನಿಸಿ ಕಾಯ್ವ ಶ್ಯಾಮ ಸುಂದರ ವಿಠಲ. ಚಿಪ್ಪ ಶೈಲದೋಳಿಪ್ಪ ಅಪ್ಪನ್ನ ಭಜಿ ಪರ ತಪ್ಪು ಮನ್ನಿಸಿ ಕಾಯ್ವ ಶ್ಯಾಮ ಸುಂದರ ವಿಠಲ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ವಿಜಯದಾಸರು ಅಂದರೆ ಸುಳಾದಿ ದಾಸರು ಅಂತಲೇ ಪ್ರಸಿದ್ಧರು. ಅವರು ಸುಮಾರು 550 ಸುಳಾದಿಗಳು ನಮಗೆ ಲಭ್ಯವಾಗಿದ್ದಾವೆ. ಅವರ ಸುಳಾದಿಗಳು ಸಾಧನಾ ಭಾಗ, ಪ್ರಮೇಯ ಭಾಗ, ತೀರ್ಥಕ್ಷೇತ್ರ ಸುಳಾದಿ, ಈ ಥರ ಎಷ್ಟೊಂದು ಸುಳಾದಿಗಳು ಇದ್ದಾವೆ ಅವ್ರವು. ಅಂಥ ಮಹನೀಯರ ಮೇಲೆ ನಮ್ಮ ಶ್ಯಾಮಸುಂದರ ದಾಸರು ಸುಳಾದಿಯನ್ನು ಮಾಡಿದ್ದಾರೆ. ಪ್ರಾರ್ಥನಾ ವಿಜಯದಾಸರ ಪ್ರಾರ್ಥನಾ ಸುಳಾದಿಯನ್ನು ರಚಿಸಿದ್ದಾರೆ ನಮ್ಮ ಶ್ಯಾಮಸುಂದರ ದಾಸರು. ಶ್ಯಾಮಸುಂದರ ದಾಸರು ರೀಸೆಂಟ್ ಅವರೇ. ಅವರು 1900 ಹುಟ್ಟಿರೋದವರು. 1903 ಅವರು 1957 ತೀರ್ಕೊಂಡಿರೋದು. ಅವರು ಬಲ್ಲಟಗಿ ಅಂಥೇಳಿ ಮಾನ್ವಿ ಹತ್ರ ಒಂದು ಊರು, ಅಲ್ಲಿ ಅವರಿದ್ದಿದ್ದು. ಅವ್ರಿಗೆ ಸಣ್ಣ ಮಕ್ಕಳಿರೋ ಕಾಲಕ್ಕೆ, ಅವ್ರ ಸಣ್ಣ ಮಗ ಇರೋ ಕಾಲಕ್ಕೆ, ಅವ್ರ ಸಣ್ಣವರಿರೋ ಕಾಲಕ್ಕೆ ಅವರಿಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಅಂತೆ. ಅವರು ಅವ್ರ ತಂದೆ ತಾಯಿ ಕರ್ಕೊಂಡು ಹೋಗಿ ಕೌತಾಳಂ ಅಂಥೇಳಿ ಆದೋನಿ ಹತ್ರ ಬರುತ್ತೆ, ಅಲ್ಲಿ ಗುರುಜಗನ್ನಾಥ ದಾಸರು ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿದ್ರಂತೆ, ಹೀಗೆ ನಮ್ಮ ಮಗಗೆ ಮಾತು ಬರ್ತಾ ಇಲ್ಲ ಅಂದರೆ ಈತ ಮುಂದೆ ನಾಳೆ ಭಾಳ ದೊಡ್ಡವನಾಗ್ತಾನೆ ಅಂಥೇಳಿ ಹೇಳಿದ್ರಂತೆ. ಮಾತುನೂ ಬರುತ್ತೆ, ದೊಡ್ಡವನಾಗ್ತಾನೆ, ಭಾಳ ಭಾಳ ಪಾಂಡಿತ್ಯ ಇದೆ ಅಂಥೇಳಿ. ಅದೇ ಥರಾನೇ ಅವರಿಗೆ ಆದಮೇಲೆ ಮಾತುನೂ ಬಂತು, ಈ ಕಡೆ ಪಂಡಿತರು ಆದರೂ. 300ಕ್ಕೂ ಹೆಚ್ಚು ದೇವರನಾಮ ಸುಳಾದಿಗಳು ಎಲ್ಲ ಕಲಿತು ರಚಿಸಿದ್ದಾರೆ ಅವರು. ಅವರು ಸ್ವತಃ ಅವರಿದ್ರೊಳಗೆ ಬರ್ಕೊಂಡಿರೋದು ಅವರು ಜಗನ್ನಾಥ ದಾಸರ ಮಗ ಆಗಿದ್ರು ಹಿಂದಿನ ಜನ್ಮದಾಗೆ ಅಂಥೇಳಿ. ಅಲ್ಲಿ ಅವರು ಒಂದು 2-3 ಸಂಧಿ ಜಗನ್ನಾಥ ದಾಸರು ಹೇಳಿದಾಗೆ ಹರಿಕಥಾಮೃತ ಸಾರನ್ನು ಬರೆದಿದ್ದಾರೆ. ಅದಕ್ಕೆ ಅವರಿಗೆ ಇಷ್ಟು ಪುಣ್ಯ ಬಂತು, ಈ ಜನ್ಮದಾಗೆ ಇಷ್ಟು ಜ್ಞಾನ ಬಂದಿದೆ ಅಂಥೇಳಿ ಅವರೇ ಹೇಳ್ಕೊಂಡಿದ್ದಾರೆ ಅವ್ರ ಗ್ರಂಥಗಳದ್ರೊಳಗೆ. ಹೀಗೆ ಅವರು ನಮ್ಮ ವಿಜಯದಾಸರ ಬಗ್ಗೆ ಏನಂತ ಹೇಳಿದ್ದಾರೆ, ಅವರು ಯಾವ ರೀತಿಯಾಗಿ ವಿಜಯದಾಸರನ್ನು ವರ್ಣಿಸಿದ್ದಾರೆ, ಪ್ರಾರ್ಥಿಸಿದ್ದಾರೆ ಅಂಥೇಳಿ ನಾವು ಹೀಗೆ ಈ ಸುಳಾದಿಯಲ್ಲಿ ತಿಳಿಯೋಣ. ಫಸ್ಟ್ ಧ್ರುವತಾಳದ್ರೊಳಗೆ ನಿಷ್ಠೆಯಿಂದಲಿ ಮನ ಮುಟ್ಟಿ ಭಜಿಸು ವಿಜಯ ವಿಠ್ಠಲ ದಾಸರ ಮನವೇ ನಿತ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಧ್ರುವತಾಳದ್ರೊಳಗೆ ಈ ಫಸ್ಟ್ ಹೇಳಿರೋದು ನಿಷ್ಠೆಯಿಂದಲಿ ಅಂತ ಹೇಳಿದ್ದಾರೆ. ನಿಷ್ಠಲಿಂದ, ಮನಸ್ಸಲ್ಲಿಂದ ನಾವು ವಿಜಯರಾಯರ ಪಾದವನ್ನು ನಾವು ನಂಬಿದ್ರೆ ಸಾಕಂತೆ. ನಿಷ್ಠೆಯಿಂದಲಿ ಮನ ಮುಟ್ಟಿ ಭಜಿಸು ವಿಜಯ ವಿಠ್ಠಲ ದಾಸರ ಮನವೇ ನಿತ್ಯ. ಎಷ್ಟು ಹೇಳಲಿ ಇವರ ಉತ್ಕೃಷ್ಟ ಮಹಿಮೆ ಕೃಪಾ. ಅಂದರೆ ವಿಜಯದಾಸರಿಗೆ ಎಷ್ಟಂತ ಹೇಳಬೇಕು, ಅವ್ರ ಕೃಪಾ ಎಷ್ಟಿದೆ ಅಂಥೇಳಿ. ಅವರು ಏನೇನು ನಾವು ಮನಸ್ಸಲ್ಲಿಂದ ಅವ್ರನ್ನ ಪ್ರಾರ್ಥನೆ ಮಾಡಿದರೆ ನಮ್ಮದ್ರೊಳಗೆ ಅವ್ರ ಕಣ್ಣಲ್ಲಿಂದ ತಿರುಗಿ ನಮ್ಮ ಕಡೆ ನೋಡಿದಂದರೆ ನಮ್ಮ ಮನಸ್ಸಿನಾಗೆ ನಮ್ಮದ್ರೊಳಗೆ ಇದ್ದಿದ್ದು ಎಲ್ಲ ಕೆಟ್ಟ ಗುಣಗಳೆಲ್ಲ ಸುಟ್ಟು ಹೋಗ್ಬಿಡ್ತವೆ. ನಮ್ಮ ದುರಿತಗಳೆಲ್ಲ, ನಮ್ಮ ಕಷ್ಟಗಳು, ನಮ್ಮ ದೋಷಗಳು ಎಲ್ಲ ಪರಿಹಾರ ಆಗ್ತವೆ ಅವ್ರ ಕಣ್ಣು ನಮ್ಮ ಮೇಲೆ ಬಿತ್ತು ಅಂದರೆ. ಅದಕ್ಕೆ ಅವ್ರ ಪಾದನ್ನ ನಂಬ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇದ್ರೊಳಗೂ ಹೇಳ್ತೀವಿ, ನಿಷ್ಠೆ ಯಾತಕ್ಕೆ ಕಂಡ ಕಷ್ಟವ್ಯಾತಕ್ಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರು. ಬೇರೆ ಎಲ್ಲ ಅನ್ಯ ದೇವತೆಗಳ ಬಗ್ಗೆ, ಅನ್ಯ ಹೊರಗೆ ಯಾರನ್ನೋ ನೋಡಿ ಬಾಬಾ ಇದು ಅಂತ ಹೇಳಿ ಹೋಗಿ ನಮಸ್ಕಾರ ಮಾಡಿ ಅವ್ರಿಗೆ ನಿಷ್ಠಲಿಂದ ಮಾಡೋದು ಯಾಕೆ? ನಮ್ಮ ವಿಜಯರಾಯರ ಪಾದನ್ನ ಮುಟ್ಟಿ ಭಜಿಸ್ರಿ ಅಂಥೇಳಿ ಹೇಳಿದ್ದಾರೆ ಅಲ್ಲಿ.
ವಿಜಯರಾಯರ ಕವಚದಾಗೆ. ಅದೇ ಥರ ಇಲ್ಲಿ ಇವರು ಅದೇ ಹೇಳಿದ್ದಾರೆ, ನಿಷ್ಠೆಯಿಂದಲಿ ಮನಸ್ಸಿನಿಂದ ಮುಟ್ಟಿ ಭಜಿಸಿದರೆ ವಿಜಯರಾಯರು ನಮ್ಮ ದುಷ್ಟ ದುರ್ಗುಣಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ತಾರೆ ಅಂಥೇಳಿ. ಇಷ್ಟು ಜ್ಞಾನ, ಭಕ್ತಿ, ವೈರಾಗ್ಯ, ಆಮೇಲೆ ಕೈವಲ್ಯ, ಮುಕ್ತಿ ಕೊಡಿಸ್ತಾರೆ ಅವರು. ಅಷ್ಟು ನಮ್ಮ ವಿಜಯರಾಯರು ಮಾಡೋದು. ಇವರು ಮೊದಲನೇ ಜನ್ಮದ ಬಗ್ಗೆ ಹೇಳಿದ್ದಾರೆ ಇದರೊಳಗೆ. ಅವರು ಭೃಗು ಋಷಿಗಳು, ವಿಜಯದಾಸರು ಭೃಗು ಋಷಿಗಳೇ ವಿಜಯದಾಸರ ಅವತಾರ ಆಗಿರೋದು. ಆದಮೇಲೆ ಭೃಗು ಋಷಿಗಳು ಮೊದಲು ಆ, ಈ ಸೃಷ್ಟಿ ಸಂಹಾರ ಕರ್ತರಿದ್ದಲ್ಲಿ ಹೋಗಿ, ಅಂದರೆ ಇವು ಬ್ರಹ್ಮನ ಹತ್ರ ಆದಮೇಲೆ ಆಹುತಿ ಯಾರಿಗೆ ಕೊಡಬೇಕು ಅಂಥೇಳಿ ತಿಳ್ಕೊಂಡು ಬಾ ಅಂತ ಹೇಳಿದಾಗೆ ಅವ್ರು ಹೋಗಿರ್ತಾರೆ. ಬ್ರಹ್ಮನ ಹತ್ರ ಹೋದರು, ಈಶ್ವರನ ಹತ್ರ ಹೋದರು, ಅವರಿಗೆಲ್ಲ ಶಾಪಗಳು ಕೊಟ್ಟು ಬಂದರು. ಆಮೇಲೆ ವೈಕುಂಠಕ್ಕೆ ಹೋದರು. ವೈಕುಂಠಕ್ಕೆ ಹೋಗಿ ಅಲ್ಲಿ ಲಕ್ಷ್ಮೀದೇವಿ ಸಹಿತ ನಮ್ಮ ನಾರಾಯಣರು ಇದು ಹಾಸಿಗೆ ಮೇಲೆ ಹಾಸಿಗೆ ಮೇಲೆ ಶೇಷ ಪರ್ಯಂಕದಾಗೆ ಮಲ್ಕೊಂಡಿದ್ದಾರೆ. ಅವಾಗೆ ಹೋಗಿ ಅವರ ಎದೆಗೆ ಪೆಟ್ಟು ಹಾಕಿದ ಪರಮ ಗಟ್ಟಿಗರಿವರು. ಅವರ ಎದೆಗೆ ಕಾಲಿಂದ ಒದ್ದಿದ್ದಾರೆ ಅಂತ ಹೇಳಿ. ಕಾಲಿಂದ ಅಂದರೆ ಇಲ್ಲಿ ಒದ್ದಿದ್ದಾರೆ ಎಂಬುದಕ್ಕಿಂತ ಆ ದೇವರ ಸ್ಪರ್ಶ ನಮಗೆ ಆದರೆ ಅದು ಎಷ್ಟು ನಮಗೆ ಸ್ಪರ್ಶ. ಬರೀ ಒಂದು ವಿಗ್ರಹನ ಮುಟ್ಟಿದ್ರೆ ನಮ್ಗೆ ಅನ್ಸತ್ತೆ, ಇಲ್ಲ ಮನೆಯಲ್ಲೇ ಒಂದು ಫೋಟೋನ ಮುಟ್ಟಿದ್ರೆ ನಮ್ಮ ಹತ್ರ ಒಂದು ವೈಬ್ರೇಷನ್ ಬರುತ್ತೆ. ಅಂಥದ್ದು ಅವರ ಪಾದ ದೇವರ ವಕ್ಷಸ್ಥಳನ್ನ ಮುಟ್ಟಿದೆ. ಎಷ್ಟು ಅದು ಗಟ್ಟಿಗರು ಅಂಥೇಳಿ ಅವರು. ಅದು ಆದಮೇಲೆ ಲಕ್ಷ್ಮೀ ದೇವಿಗೆ ಸಿಟ್ಟು ಬಂತು, ಅವ್ರು ಕಲ್ಹಾಪುರಕ್ಕೆ ಹೋದರು, ಅದೆಲ್ಲ ಬೇರೆ ಕತೆ ಇದೆ. ಅವರು ಅದೇ ಇದ್ರಾಗೆ ಇರೋ ಕಾಲಕ್ಕೆ, ಅದು ಮೊದಲು ಅವರು ಭೃಗು ಋಷಿಗಳು ಇರೋ ಕಾಲಕ್ಕೆ ಅದು ಮಾಡಿದ್ದಾರೆ. ಆಮೇಲೆ ಎರಡನೇ ಯುಗದಾಗೆ ಸುರಲೀಲನು ಎಂಬ, ಇದು ಮಟ್ಟತಾಳದಾಗೆ ಬರೋದು, ಸುರಲೀಲನು ಎಂಬ ತರುಚರ ರೂಪದಲ್ಲಿ, ಅಂದರೆ ಇಲ್ಲಿ ಕಪಿಯಾಗಿ ಬಂದರು ರಾಮದೇವ್ರ ಹತ್ರ ಅಲ್ಲಿ ಬಂದು ಅವ್ರ ಚರಣ ಸೇವಿಸಿದ್ರಂತೆ. ಕಪಿಯಾಗಿ ಬಂದರು ಅವರು. ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ. ಸುರಲೀಲಲು ಎಂಬೋ ಕಪಿಯಾಗಿ ಬಂದು ಸೇವೆ ಮಾಡಿದ್ದಾರೆ ರಾಮದೇವರಿಗೆ. ಆದಮೇಲೆ ಇನ್ನೊಂದು ಜನ್ಮದಾಗೆ ನಿಕಂಪ ಅಂಬೋ ನಾಮದ್ಲಿಂದ ಯಾದವ ಕುಲದಾಗೆ ಹುಟ್ಟಿ ಕೃಷ್ಣನ ಸೇವೆ ಮಾಡಿದ್ದಾರೆ. ಆಮೇಲೆ ಇನ್ನು ಏನು ಹೇಳಬೇಕು ಅವ್ರ ಬಗ್ಗೆ, ಚರಣಜ ಕುಲ ಅಂದೆ ಶೂದ್ರ ಕುಲದಾಗೆ, ನೀಚ ಕುಲದಾಗೆ ಹುಟ್ಟಿ ಅವರು ಜರ ಅಂಬೋ ವ್ಯಾಧನಾಗಿ ಹುಟ್ಟಿ ನಮ್ಮ ದೇವರಿಗೆ ಕಾಲಿಗೆ, ಕೃಷ್ಣ ಪರಂಧಾಮಕ್ಕೆ ಹೋಗಬೇಕು ಅಂದಾಗೆ ಕಾಲಿಗೆ ಶರಧನುವಿಗೆ ಹೂಡಿ ಗುರಿ ನೋಡಿ ಎಸೆದ. ವಿಜಯ ವಿಠ್ಠಲನಂಗರಿಗೆ ದೇವ್ರ ಕಾಲ್ಗಳಿಗೆ ಗುರಿ ನೋಡಿ ಹೊಡೆದಿದ್ದಾನೆ. ಅದು ಅವರಿಗೆ ಶಾಪಲಿಂದ ಬಂದಿರೋದು. ಅಲ್ಲಿ ಕಾಲು ವಕ್ಷಸ್ಥಳಕ್ಕೆ ಕಾಲಿಂದ ಒದ್ದಿದ್ದಕ್ಕೆ ಅವರಿಗೆ ಈ ಜರ ಅಂಬೋ ಶೂದ್ರ ಇದು ಬಂದಿದೆ ಅಂಥೇಳಿ ಅಂತಾರೆ. ಇನ್ನು ತ್ರಿವಿಡ ತಾಳದ್ರೊಳಗೆ ಕಲಿಯುಗದರೊಳಗೆ ಅವರು ಅನಿಮಿಷನಾಧಾಕ್ಯ ದಾಸಾರ್ಯರ. ಅನಿಮಿಷನಾಧಾಕ್ಯ ಅಂತಂದರೆ ಅನಿಮಿಷರು ಅಂದರೆ ದೇವತೆಗಳು. ದೇವತೆಗಳಿಗೆ ಕಿಂಗ್ ಅಂತಂದರೆ ಇಂದ್ರದೇವರು. ಇಂದ್ರದೇವರಿಗೆ ಇನ್ನೊಂದು ಹೆಸರು ಪುರಂದರ ಅಂತ ಇದೆ. ಸೊ ಹೀಗಾಗಿ ಪುರಂದರದಾಸರ ಮನೆಯಲ್ಲಿ ಗೋವತ್ಸನೆನಿಸಿ, ಅಂದರೆ ಗೋವಿನ ಮಗು, ಕರ, ಗೋವಿನ ಕರ ಸಣ್ಣದು ಕಾಫ್ ಆಗಿ ಹುಟ್ಟಿ ಅವರು ಗುಣನಾಮ ಕೀರ್ತನೆ ಯಾವಾಗಲೂ ಅವರು ಏನೇನು ಹೇಳ್ತಾ ಇದ್ದಾರೋ ಅದನ್ನು ಶ್ರವಣ ಕೇಳ್ತಾ 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 ಪಶು ಜನ್ಮ ಹೋಗ್ಬಿಡ್ತು. ಅದಾದಮೇಲೆ ಅವರು ಮುನಿ ಮಧ್ವಪತಿ ಎಂಬೋ ಹೆಸರಿನಿಂದ ಪುರಂದರದಾಸರ ಮಗ ಆಗಿ ಹುಟ್ಟಿದ್ದಾನೆ. ಅಲ್ಲಿ ಬಹಳಷ್ಟು ಅವರು ಕವನಗಳು ಅವು ಮಾಡಿ ಅವರು ದೇವರ ಅನುಗ್ರಹ ಪಡೆದಿದ್ದವರು. ಪುರಂದರದಾಸರ ಮಗ ಆಗಿ ಹುಟ್ಟಿರೋ ಕಾಲಕ್ಕೆ ಅನುಗ್ರಹ ಪಡೆದಿದ್ದಾರೆ ಅಂಥೇಳಿ ತ್ರಿವಿಡ ತಾಳದಾಗೆ ಹೇಳಿದ್ದಾರೆ. ಅಟ್ಟ ತಾಳದ್ರೊಳಗೆ ಕ್ಷಿತಿಯೊಳು ಮಾನವಿ ಸೀಮಿಗೆ ಸೇರಿದ ಕ್ಷಿತಿಧರ ದೇವನ ಸುತೆಯ ಸುತೀರದಿ. ಮಾನವಿ ಎಂಬೋ ಊರಿನಾಗೆ ಇಲ್ಲಿ ವರಾಹದೇವರ ವರಾಹದೇವರ ಮಗಳು ಅಂಥೇಳಿ ನಮ್ಮ ತುಂಗಭದ್ರಾ ನದಿ, ಆ ತುಂಗಭದ್ರಾ ನದಿ ಹತ್ರ ಇರೋ ಅತಿ ಪುಣ್ಯಕರ ಪುಟ್ಟಬದರಿ ಕ್ಷೇತ್ರ. ಇದು ಚೀಕಲ್ಪರವಿ ಪುಟ್ಟಬದರಿ ಅಂತಲೇ ಹೇಳ್ತಾರೆ ಅಲ್ಲಿ. ಅದಕ್ಕೆ ಬದರಿ ಕ್ಷೇತ್ರ ಅಂಥೇಳಿ ಅಂತಾರೆ. ಅಲ್ಲಿ ಕೂಸಮ್ಮ ಅಂಬೋ ಆಕಿಗೆ ಇವರು ಮಗ ಆಗಿ ಹುಟ್ಟುತ್ತಾರೆ. ಆದಮೇಲೆ ದಿನಕ್ಕೆ ಅವರು ಬೆಳೀತಾ ಬೆಳೀತಾ ಅವ್ರು ಭಾಳ ಕಷ್ಟ ಅನುಭವಿಸ್ತಾರೆ.
ದರಿದ್ರ ಅನುಭವಿಸಿ ಅಲ್ಲಿ ಆ ಇದಕ್ಕೆ ಕಷ್ಟ ತಟ್ಕೊಳಕ್ಕೆ ಆಗ್ಲಾರ್ದಾಗಿ ಅವ್ರು ಅಲ್ಲಿಂದ ಆ, ಇದಕ್ಕೆ ವಾರಣಾಸಿಗೆ ಹೋಗಿ ಅಲ್ಲಿ ಗಂಗಾದಿ ಸ್ನಾನಗಳ ಮಾಡಿಕೊಂಡು ಮಲ್ಕೊಂಡಿರೋ ಕಾಲಕ್ಕೆ ಒಂದ್ಸರಿ ದೇವರು ಸ್ವಪ್ನದಾಗೆ ಬಂದು ಇದನ್ನ ಇಲ್ಲಿಂದ ಮಣಿಕರ್ಣಿಕಾ ಘಾಟಿಗೆ ಕರ್ಕೊಂಡು ಹೋಗ್ತಾರೆ. ಇವರು ಈ ಕಡೆ ಇದ್ದಾಗೆ ಅಲ್ಲಿ ವ್ಯಾಸಕಾಶಿಗೆ ಕರ್ಕೊಂಡು ಹೋಗ್ತಾರೆ ದೇವರು. ಸುತನಾದ ಶ್ರೀ ಶುಕ ಪಿತನಂಗ್ರಿ ಕಮಲಕ್ಕೆ ನುತಿಸಿ ಭಿನ್ನಯಿಸಿದ. ಇವರು ಇಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ದೇವತಾ ಸಮೂಹ ಎಲ್ಲರೂ ಬರ್ತಾರೆ. ಬಂದಾಗೆ ಈ ಈ ಇವರಿಗೆ ಅಲ್ಲಿ ಶ್ರೀ ಶುಕ ಪಿತನಂಗ್ರಿ ಅಂದ್ರೆ ವ್ಯಾಸರ ಕಮಲಕ್ಕೆ ನುತಿಸಿ ಭಿನ್ನಯಿಸಿ ಶ್ರುತಿಗೆ ಸಮ್ಮತ ಮಧ್ವಮತದ ರಹಸ್ಯಗಳನ್ನ ಪ್ರಾಕೃತ ಭಾಷೆಯಲ್ಲಿ ಅಂದ್ರೆ ಕನ್ನಡ ಭಾಷೆಯಲ್ಲಿ ಎಲ್ಲ ಮಂದಮತಿ ಜನರಿಗೆ ನೀನು ಕಥೆಯಾಗಿ ಮಾಡು ಅಂತ ಹೇಳಿ ಅಂಕಿತ ಪ್ರದಾನ ಮಾಡ್ತಾರೆ. ಇವರು ಪುರಂದರದಾಸರು ವೇಷರಾಗೆ ಬಂದು ಅಂದ್ರೆ ನಾರದರ ವೇಷದಾಗೆ ಬಂದು ಇವರಿಗೆ ಅಂಕಿತ ಪ್ರದಾನ ದೇವರು ಕೊಡ್ತಾರೆ ಅಂತ ಹೇಳಿ ಇದ್ರೊಳಗೆ ಇರೋದು. ಆದ್ಮೇಲೆ ಆದಿತಾಳ ಮೌನಿ ಸನ್ಮಾನಿ ಸುಜ್ಞಾನಿ ವರಿಯರಾದ ಇವರು ಮೌನಿ, ಯಾವಾಗ್ಲೂ ಸದಾ ದೇವರ ಧ್ಯಾನದಾಗೆ ಇರೋರು. ಇವರ ಕ್ರಿಯೆಗಳನ್ನ ಏನಂತ ಹೇಳಬೇಕು, ಭಾನುವಿನ ಕಿರಣ ಅಂದ್ರೆ ಸೂರ್ಯ ಕಿರಣಗಳಿದ್ದಂಗೆ ಎಲ್ಲ ಕಡೆ ಹೋಗತ್ತೆ. ಇವರೆಲ್ಲ ಇವ್ರ ಬಗ್ಗೆ ಹೇಳಕ್ಕೆ ಹೀನಮತಿ ಮನುಜನಾದ ನಾನೆಂತೂ ಪೇಳ್ವೆನಯ್ಯ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಶ್ಯಾಮಸುಂದರ ದಾಸರಂತ ದೊಡ್ಡವರಿಗೆ ಅವ್ರ ಬಗ್ಗೆ ಹೇಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಅವರಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ವಿಜಯದಾಸರ ಬಗ್ಗೆ ಅಷ್ಟು ಜಾಸ್ತಿ ತಿಳ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ ಅಂತ ಹೇಳಿ. ಮೊರೆ ಹೊಕ್ಕ ದೀನರಿಗೆ ಸಾನುರಾಗದಿಂದ ಒಲಿದು ಯಾರ್ಯಾರು ಅವ್ರಿಗೆ ಮೊರೆ ಹೊಕ್ಕುತ್ತಾರೋ ಅವರಿಗೆ ಪ್ರಾಣ ಜ್ಞಾನ ದಾನ ಮಾಡ್ತಾರೆ ಅಂತ ಹೇಳಿ. ಇವರು ಚಾಗಿ ಕೇಶವರಾಯ್ಗೆ ಪ್ರಾಣ ಪ್ರಾಣ ಕೊಟ್ಟಿದ್ದವರು, ಆಯುಷ್ ದಾನ ಮಾಡಿದ್ದಾರೆ. ಅದೇ ಥರ ನಮಗೆಲ್ಲ ಜ್ಞಾನನ ಕೊಟ್ಟಿದ್ದಾರೆ. ಈ ಸುಳಾದಿ ಎಂಬೋ ಸುರಿ ಮಳೆಗಳಲ್ಲಿಂದ ನಮಗೆಲ್ಲರಿಗೂ ಜ್ಞಾನ ಕೊಟ್ಟಿದ್ದು ನಮ್ಮ ವಿಜಯದಾಸರು. ಅದ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಈ ಮೋಹನ್ ದಾಸರನ್ನ, ಜಗನ್ನಾಥ್ ದಾಸರನ್ನ, ಆಮೇಲೆ ಗೋಪಾಲ್ ದಾಸರನ್ನ ಕೇಳ್ರಿ, ಅವ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳಿ ಇವರು ಶ್ಯಾಮಸುಂದರ ದಾಸರು ಹೇಳೋದು. ಅವ್ರನ್ನೇ ಸಾಕ್ಷಿ ಕೇಳ್ರಿ ಅಂತ. ಈ ನುಡಿ ನಿಜವೆಂದು ಮಾನಸದೊಳಗೆ ಮನಸ್ಸಿನಾಗೆ ಇದು ನಿಜ ಅಂತ ಅನ್ಕೊಂಡು ಅನುಮಾನ ಪಡಬೇಡ್ರಿ. ಸದಾ ಅನುಮಾನ ಪಡ್ಲಾರ್ದಾಗಿ ಧ್ಯಾನಿಪವರಿಗೆ ಇವ್ರನ್ನ ಧ್ಯಾನಿಸ್ತಾ ಇದ್ರೆ ಪವಮಾನ ಜನಕ ಶ್ಯಾಮಸುಂದರ ವಿಠಲ ಪಾಣಿ ಪಿಡಿದು ಪರಿಪಾಲಿಸುವ ಸತತ. ಅವ್ರನ್ನ ಧ್ಯಾನಿಸಿದ್ರೆ ನಮ್ಮ ಕೈ ಹಿಡ್ಕೊಂಡು ದೇವರು ಕಾಪಾಡ್ತಾನಂತೆ. ಅದ್ರೊಳಗೆ ನಾವು ಹೇಳ್ತೀವಿ ನೋಡ್ರಿ, ವಿಜಯರಾಯರ ಕವಚದಾಗೆ ಹೇಳ್ತೀವಿ, ದೇವರು ಬಂದು ಅವ್ರ ಮುಂದೆ ಕುಣಿತಾರೆ ಅಂತೆ. ಅದು ಆ ಥರ ಅವ್ರ ಮುಂದೆ ಕುಣಿಯೋ ದೇವರು ಅವ್ರನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಕೈ ಹಿಡಿದು ಕಾಪಾಡ್ತಾರೆ ಅಂತ ಹೇಳಿರೋದು. ಚಿಪ್ಪ ಶೈಲದೊಳಿಪ್ಪ ಅಪ್ಪನ್ನ ಬಜಿಪರ ತಪ್ಪು ಮನ್ನಿಸಿ ಕಾಯುವ ಶ್ಯಾಮ ಸುಂದರ ವಿಠಲ. ಚಿಪ್ಪ ಶೈಲದೊಳು ಅಂತಂದ್ರೆ ಚಿಪ್ಪಗಿರಿ ಎಂಬ ಊರಿನಲ್ಲೇ ಇದ್ದ ನಮ್ಮ ದೇವ್ರನ್ನ, ನಮ್ಮ ವಿಜಯದಾಸರನ್ನ ಭಜಿಸಿದರೆ ನಮ್ಮ ತಪ್ಪುಗಳನ್ನೆಲ್ಲ ಆ ಪರಮಾತ್ಮ ತಪ್ಪುಗಳನ್ನೆಲ್ಲ ಮನ್ನಿಸಿ ಕಾಯ್ತಾನೆ ಅಂತ ಹೇಳಿರೋದು. ಇಲ್ಲಿ ನನಗೆ ಎಷ್ಟು ದೇವರು ನುಡಿಸಿದಾನೋ ಅಷ್ಟು ನುಡಿದಿದ್ದೀನಿ. ನಾಹಂಕರ್ತ ಹರಿಕರ್ತ, ಇದರೊಳಗೆ ತಪ್ಪುಗಳಿದ್ದಲ್ಲಿ ಕ್ಷಮಿಸಬೇಕು. ಹರಿ ಶ್ರೀನಿವಾಸ.